ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಎಲ್ಲ ಕೂಡ ಅಂದ್ಕೊಂಡಾಗೆ ಆಗ್ತಿದ್ಯಾ? ಪಾಪ ಈ ಕಡೆ ಅಪ್ಪನ ಹೇಗಾದರೂ ಮಾಡಿ ನನ್ನಿಂದ ದೂರ ಮಾಡಬೇಕು, ನನ್ನಿಂದ ಅವನಿಗೂ ತೊಂದರೆ ಆಗಬಾರ್ದು, ಜೊತೆಗೆ ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಒಂದೇ ಉದ್ದೇಶಕ್ಕೆ ಈ ಕಡೆ ಅಪ್ಪು ವಿರುದ್ಧವಾಗಿ ಗೌರಿ ನಡ್ಕೋತಿದ್ದಾಳೆ. ಬಟ್ ಅದರಿಂದ ಅವ್ನ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಆದರೆ ನಂತರ ಕಾಲು ಇಟ್ಕೊಳ್ಳೋಕೆ ಮುಂದಾಗ್ಬಿಡ್ತಾಳೆ. ಹಾಗಿದ್ರೆ ಅಂಥದ್ದೇನಪ್ಪ ಆಗೋಯ್ತು, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಹೆಗ್ಡೆ ಅವರು ಆಲ್ರೆಡಿ ಅಪ್ಪುಗೆ ಕಾಲ್ ಮಾಡಿದ್ರು, ಇಲ್ಲಿ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ. ಬಟ್ ಆಗ ಅಪ್ಪುಗೆ ಗೊತ್ತಿರಲಿಲ್ಲ ಗೌರಿ ಎಲ್ಲಿದ್ದಾಳೆ ಅಂತ. ಆದರೆ ನಂತರ ಗೊತ್ತಾಯಿತು ಅಪ್ಪುಗೆ ಗೌರಿ ಎಲ್ಲಿದ್ದಾಳೆ ಅಂತ. ಜೊತೆಗೆ ಗೌರಿನ ಕಾಪಾಡಿದ್ರು, ಸೇಫ್ ಮಾಡಿದ್ರು, ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇಲ್ಲಿ ಗೌರಿ ಕೂಡ ಪ್ರಾರಂಭದಲ್ಲಿ ಊರಿಗೆ ಹೋಗಬೇಕು ಅಂತಲೇ ಆಸೆ ಪಡ್ತಿದ್ಲು. ಆದರೆ ಯಾವಾಗ ಇಲ್ಲಿ ಸವಿ ತಂದೆ ನೀನು ಬರಬಾರ್ದು, ನನ್ನ ಮಗಳು ಮದುವೆ ಆಗಬೇಕು, ನಾವು ನನ್ನ ಮಕ್ಕಳು ಜೀವಂತವಾಗಿರಬೇಕು ಅಂದರೆ ನೀನು ಎಲ್ಲಿದೆಯೋ ಅಲ್ಲೇ ಇಟ್ಕೊಂಡ್ಬಿಡು, ನೀನೇನಾದರೂ ಬಂದರೆ ನಮ್ಮ 3 ಜನ ಹೆಣ ದಾಟಿ ಬರಬೇಕು ಅಂದರು. ತನ್ನಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ನೋವಾಗಬಾರ್ದು ಅಂತ ಯೋಚನೆ ಮಾಡೋ ಗೌರಿ ಈಗಲೂ ಕೂಡ ನೋವಾಗಬಾರ್ದು, ಅಪ್ಪು ಹತ್ರ ಇದ್ದರೆ ಖಂಡಿತ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತಾಳೆ. ಆದರೆ ಅಪ್ಪು ಅವಳನ್ನು ನೋಡಿದೆ, ಅವನು ಕೂಡ ಬಸ್ ಹತ್ತಾನೆ. ನಂತರ ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ, ನಾನು ಬಿಟ್ಟು ನೀನೇ ಊರಿಗೆ ಹೋಗ್ತಿದ್ಯಾ ಅಂತ ಅನ್ಕೋತಾನೆ. ಈ ಕಡೆ ಡ್ರೈವರ್ ಕೂಡ ಅಲ್ಲಿ ಕಂಡಕ್ಟರ್ ಇವರಿಬ್ಬರನ್ನ ಗಂಡ ಆಂಟಿ ಲವರ್ಸ್ ಅನ್ಕೋತಾರೆ. ಏನೇ ಮಾತಾಡಿ ಇಲ್ಲ ಅಂದರೂ ಕೂಡ ಕೇಳ್ತಿಲ್ಲ. ನಂತರ ಸಂಸಾರ ಅಂದರೆ ಹೇಗಿರಬೇಕು ಗೊತ್ತಾ, ಹಾಗೆ ಹೀಗೆ ಅವ್ರು ಹೇಳೋದಕ್ಕೆಲ್ಲ ಹೂ ಅನ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಅಪ್ಪನ ಎದುರಿಗೆ ಜಾರ್ತಿದ್ದಾಗೆ ಗೌರಿ ಕಾಣ್ತಾಗೆ ಇಳಿದ್ಬಿಟ್ಟು ಬಸ್ಸಲ್ಲಿ ದೇವಸ್ಥಾನದ ಮುಂದೆ ಬಂದು ನಿಂತ್ಕೋತಾಳೆ. ಆದರೆ ಅಪ್ಪಗೆ ಗೊತ್ತಾಗುತ್ತೆ, ಅವನು ಕೂಡ ಬಸ್ಸನ್ನು ಇಳಿತಾನೆ. ಈ ಕಡೆ ದೇವ್ರ ಮುಂದೆ ಬಂದು ನಿಂತು, ದೇವರೇ ನಾನು ಏನು ಮಾಡಲಿ, ಅಪ್ಪನ ಕಣ್ತಪ್ಪಿಸ್ಲೇಬೇಕಾಯ್ತು. ಅಪ್ಪು ತುಂಬಾ ಒಳ್ಳೆಯವನು, ಅವನಿಗೂ ಕೂಡ ನನ್ನಿಂದ ಮತ್ತೆ ಕೆಟ್ಟ ಹೆಸರು ಬರೋದು ಇನ್ನೇನು ಕೂಡ ನನಗೆ ಇಷ್ಟ ಇಲ್ಲ. ನನ್ನಿಂದ ಅವನಿಗೂ ಕೂಡ ತೊಂದರೆ ಆಗಬಾರ್ದು. ಅವನ ಜೊತೆ ಇದ್ದರೆ ಖಂಡಿತ ಅವನು ಊರಿಗೆ ಕರ್ಕೊಂಡು ಹೋಗ್ತಾನೆ. ಆದರೆ ನಂಗೆ ಊರಿಗೆ ಹೋಗೋಕೆ ಇಷ್ಟ ಇಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಆದರೆ ಅಲ್ಲಿ ಹೆಗ್ಡೆ ಅವರು ತನ್ನ ಮಗಳು ಕೆರೆಗೆ ಹಾರಿಬಿಟ್ಟಿದ್ದಾಳೆ ಅಂತ ಪೊಲೀಸವರು ಎಲ್ಲ ಕೂಡ ಹುಡುಕ್ತಿದ್ದಾರೆ. ಶರಣ ತನ್ನ ಮೇಲೆ ಬರಬಾರ್ದು ಅಂತ ಊರಿನವರೆಲ್ಲ ಸೇರಿಸ್ತಾರೆ. ಊರಿನಲ್ಲೆಲ್ಲರೂ ಸೇರ್ಕೋತಿದ್ದಾಗೆ ಅಪ್ಪು ಗೌರಿನ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ರಘುರಾಮ್ ಹೆಗ್ಡೆ ಅವರ ಭಾವ ಹೇಳ್ಬಿಡ್ತಾರೆ. ಇದರಿಂದ ಊರಿಗೂರೇ ಗುಲ್ಲೆದ್ಬಿಡುತ್ತೆ. ಅಷ್ಟರಲ್ಲಿ ಈ ಕಡೆ ಮಂಗಳಮ್ಮ ಅರ್ಚನಾ ಕೂಡ ಬರ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೋನಿಕಾ ಮೋಸ ಮಾಡಿದ್ಮೇಲೆ ನನ್ನಣ್ಣ ಯಾರನ್ನೂ ಕೂಡ ಕಣ್ಣೆತ್ತು ನೋಡಲ್ಲ, ಅವ್ಳು ಕಂಡ್ರೇ ಆಗೋದಿಲ್ಲ. ಆ ಹುಚ್ಚಿನ ಕರ್ಕೊಂಡು ನಮ್ಮಣ್ಣ ಓಡ್ತಾನೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು ಅಂತ ಹೇಳ್ತಾರೆ. ಈ ಕಡೆ ಇಟ್ಕೊಂಡು ಮಾತಾಡುವಂಥ ನನ್ನ ತಂಗಿ ಬಗ್ಗೆ ಈ ರೀತಿ ಮಾತಾಡ್ತೀಯ ಅಂತ ಮಾಣಿಕ್ಯ ಕೇಳ್ತಿದ್ರೆ, ನಮ್ಮಣ್ಣನ ಬಗ್ಗೆ ಮಾತಾಡಬೇಕಿದ್ರೆ ನೀವೇನಾದರೂ ಮಾತಾಡಿದ್ರ, ಏನೂ ಮಾತಾಡಲಿಲ್ಲ ಅಲ್ವಾ, ನಮ್ಮಣ್ಣನ ಬಗ್ಗೆ ನೀವೇನು ಬೇಕಿದ್ರು ಮಾತಾಡ್ಬೋದು ಅಂತ ಹೇಳ್ತಿದ್ರೆ, ಈ ಕಡೆ ಶರಣ ಮಾತ್ರ ಏನಿದು ಮಂಗಳಮ್ಮನ ರಕ್ತ ಏನಪ್ಪ ಅಪ್ಪು ಬಾಡಿಲಿ ಅರಿತಿಲ್ವಲ್ಲ ಅಂತ ಅಂದ್ಕೊಂಡ್ರೆ ನಿನ್ನ ಬಾಡಿಲಿ ಅರಿತಿದೆ, ಮಂಗಳಮ್ಮನೇ ನೋಡಿದಾಗ ಆಗ್ತಿದೆ, ತುಂಬ ಚೆನ್ನಾಗಿ ಹೈಟ್ ಮಾಡ್ತಿದ್ಯಾ. ಆದರೆ ನಿಜವಾದ ಸತ್ಯ ನಿಜವಾಗ್ಲೂ ಅಪ್ಪು ಗೌನಿನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತಲೇ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅವರಮ್ಮ ಬಂದು ಕೆನ್ನೆಗೆ ಬಾರಿಸ್ತಾರೆ. ನಮ್ಮನೆ ಮಗಳು ಅವ್ರ ಮನೆ ಮಗಳು ಬೇರೆ ಅಲ್ಲ, ನಮ್ಮ ಸಂಸಾರ ಓಡ್ತಿರ್ಬೋದು, ಆದರೆ ನಮ್ಮನೆ ಮಗಳು ಮರ್ಯಾದಿನ ನೀನೇನು ಕಲಿಯೋದು ನೋಡು ರಘುರಾಮ ಹೆಗ್ಡೆ, ನಿನ್ನ ಮನಸ್ಸಿನ ಭಾವನೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತದೆ, ಮೊದಲು ಮಗಳನ್ನ ಹುಡುಕು ಅಂತ ಹೇಳಿ ಮಗನ ಕರ್ಕೊಂಡು ಹೋಗ್ತಾರೆ. ನಂತರ ಏನಪ್ಪ ಅದು ಈ ರೀತಿ ಬೇವ್ ಮಾಡ್ತಿದ್ದಾರಲ್ಲ ಶರಣನಮ್ಮ ಅಂತ ಎಲ್ರಿಗೂ ಕೂಡ ಆಶ್ಚರ್ಯ ತರಿಸುತ್ತೆ. ನನ್ನ ಮಗ ಮುಂಬೈಗೆ ಹೋಗಿದ್ದಾನೆ, ಅವ್ನು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಿಲ್ಲ, ನಾನೇ ಅವನ್ನ ಮುಂಬೈ ಕಳಿಸ್ತೀನಿ, ಇದು ಯಾವುದೇ ಹೊಸ ಬರಿ ಬೇಡ ಅಂತ ದಯವಿಟ್ಟು ನನ್ನ ಮಗನ ಮೇಲೆ ಅನುಮಾನ ಪಡಬೇಡಿ ಅಂತ ಹೇಳಿ ಮಂಗಳಮ್ಮ ಅವ್ರೇನೋ ಹೋಗ್ಬಿಡ್ತಾರೆ. ನಂತರ ಈ ಕಡೆ ರಘುರಾಮ್ ಅವ್ರಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಜೊತೆಗೆ ಈ ಕಡೆ ಅಪ್ಪು ಬಂದಿದ್ದೆ, ಏನು ತಪ್ಪಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ಯಾ, ಈಗಲೇ ಫೋನ್ ಮಾಡ್ತೀನಿ, ನಿನ್ನ ಮನೆ ಕರ್ಕೊಂಡು ಹೋಗಿ ಸೇರಿಸ್ಬೇಕು, ಏನು ಅಂದ್ಕೊಂಡಿದ್ಯಾ ನೀನು, ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ರೆ ಇವನಿಗೆ ಸುಮ್ಮನೆ ಹೇಳಿದ್ರೆ ಕೇಳುವುದಿಲ್ಲ, ಕೆಟ್ಟವಳು ಹಾಗೆ ಮಾತಾಡಬೇಕು ಅಂತ ಅಂದ್ಕೊಂಡು, ಹೌದು ಯಾರು ನೀನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋನು, ನಮ್ಮ ಪ್ರೆಸ್ಸಲ್ಲಿ ಕೆಲಸ ಮಾಡಿ ನನಗೆ ಮಾತಾಡ್ತಿದ್ಯಲ್ಲ, ನನ್ನ ಇಷ್ಟ, ನನ್ನ ಮನೆ, ನಾನು ಹೋಗ್ತೀನೋ ಬಿಡ್ತೀನೋ ಕೇಳೋಕ್ಕೆ ನೀನು ಯಾರು, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ, ಸುಮ್ಮನೆ ಹಿಂದೆ ಬಂದು ಟಾರ್ಚರ್ ಕೊಡಬೇಡ ಅಂತ ಎಲ್ಲ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ. ಇದರಿಂದ ಅಪ್ಪು ಮನಸ್ಸಿಗೆ ತುಂಬಾ ಗಾಬರಿ ಆಗುತ್ತೆ. ನಂತರ ಈ ಕಡೆ ಅಪ್ಪು ಯುಗಾದಿ ಹಬ್ಬ ಅಂತ ಅಂದ್ಕೊಂಡಿದ್ದೆ, ತನ್ನ ಮನೆಯವ್ರ ಜೊತೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಮಾತಾಡೋಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಅಲ್ಲಿ ಮಂಗಳಮ್ಮ ಯುಗಾದಿ ಹಬ್ಬ ಅಂದ್ಕೊಂಡು ಒಬ್ಬಟ್ಟು ರೆಡಿ ಮಾಡ್ತಿದ್ರೆ, ಈ ಕಡೆ ಮಂಗಳಮ್ಮನ ಮನಸ್ಸಿಗೆ ನೋವಾಗಿದೆ, ಮಾತಾಡ್ಸೋಣ ಅಂತ ಫ್ರೆಂಡೇ ಕಾಲ್ ಮಾಡಿರ್ತಾರೆ. ಅಪ್ಪುಗೆ ಕಾಲ್ ರಿಸೀವ್ ಮಾಡಿ ಮಾತಾಡೋಕೆ ಹೋಗ್ತಿದ್ರಿ, ಫೋನ್ ಕಿತ್ಕೊಂಡ್ಬಿಡ್ತಾಳೆ, ನೀನು ಮನೆಗೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಬೇಡ ಅಂತ. ಅಮ್ಮ ತಾಯಿ ಅದು ನನ್ನ ಮನೆ, ನಮ್ಮಮ್ಮನ ಜೊತೆ ಮಾತಾಡಬೇಡ ಅನ್ನೋಕ್ಕೆ ನೀನು ಯಾರು, ನೀನು ನಿನ್ನಮ್ಮನ ಜೊತೆ ಮಾತಾಡಬೇಡ, ನಿನ್ನ ಇಷ್ಟ ಏನಾದರೂ ಮಾಡ್ಕೊ, ಆದರೆ ನಮ್ಮಮ್ಮನ ಜೊತೆ ಮಾತಾಡಬೇಡ ಅಂತ ನೀನು ಏನೂ ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅಮ್ಮಗೆ
ಈಗ ಏನಾದರೂ ಫೋನ್ ಮಾಡಿ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅನ್ನೋ ಗಾಬರಿ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾಳೆ, ಕೈ ಕಾಲು ಇಟ್ಕೊಂಡು ಬೇಡ್ಕೋತಾಳೆ. ಏನು ಮಾಡ್ತಿದ್ಯಾ ಗೌರಿ ನೀನು ಅಂದಾಗ, ಹೌದು ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ, ನಾನು ಮನೆಗೆ ಹೋಗೋಕ್ಕಾಗೋದಿಲ್ಲ, ನಿನ್ನ ಕಾಲು ಹಿಡಿದು ಕೇಳ್ಕೊತೀನಿ, ಯಾರಿಗೂ ಕೂಡ ನಾನು ನಿನ್ನ ಜೊತೆ ಇದ್ದೀನಿ, ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಹೇಳ್ಬೇಡ, ದಯವಿಟ್ಟು ನಿನ್ನ ಕಾಲು ಹಿಡಿದು ಬೇಡ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ಈ ಕಡೆ ಏನಿದು ಆಗ್ತಾನೆ ಅಷ್ಟೆಲ್ಲ ಬೈದು ನನ್ನನ್ನು ಕೀಳಾಕೊಂಡು ನೀನು ಯಾವನೋ ನನ್ನಿಂದ ಬರೋಕೆ ಅಂತ ಹೇಳ್ದೆ. ನನಗೂ ನಿನಗೂ ಸಂಬಂಧ ಇಲ್ಲ, ಹೋಗ್ತಾರೋ ನೀನು, ನನ್ನ ಇಷ್ಟ, ನಾನು ಇಲ್ಲೇ ಇರ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ದೆ. ಇವಾಗ ನನ್ನ ಮನೆಗೆ ಕಾಲ್ ಮಾಡ್ತಿದ್ರೆ ಮಾಡಬೇಡ, ದಯವಿಟ್ಟು ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಡ ಅಂತಿದ್ಯಾ, ನನ್ನ ಮನೆಯವ್ರ ಜೊತೆ ಕೂಡ ಮಾತಾಡಬೇಡ ಅಂತಿದ್ಯಾ. ಇವಾಗ ನೋಡಿದ್ರೆ ಕಾಲು ಕೇಳ್ಕೊತಿದ್ಯಾ, ಏನು ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ, ಸುಮ್ಮನೆ ಬಿಡಿಸಿ ಹೇಳು ತಾಯಿ, ನಂಗಂತೂ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಿದ್ದಾರೆ. ಅಪ್ಪು ನನಗೆ ಏನೇ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ಆದರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಿನಗೂ ಕೂಡ ತೊಂದರೆ ಆಗಬಾರ್ದು, ನನಗೆ ಅರ್ಥ ಆಗುತ್ತಾ. ಅಪ್ಪ ಅಮ್ಮ ಎಷ್ಟು ಹುಡುಕ್ತಿದ್ದಾರೆ, ಅಣ್ಣ ತಾತ ಎಲ್ಲ ಅಂತ ಊರೇ ಬೇರೆ ರೀತಿಯೇ ಮಾತಾಡ್ಕೊತಿರ್ತಾರೆ ಅಂತಲೂ ಗೊತ್ತು. ಆದರೆ ಅದಕ್ಕೆ ನಿನ್ನ ಹೆಸರು ಲಿಂಕ್ ಆಗೋದಂಗೆ ಇಷ್ಟ ಇಲ್ಲ. ಜೊತೆಗೆ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ನಾನು ಊರಿಗೆ ಮತ್ತೆ ವಾಪಸ್ ಹೋದೆ ಖಂಡಿತ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಆ ತೊಂದರೆ ಆಗಬಾರ್ದು ಅಂದರೆ ನಾನು ದೂರದಲ್ಲಿರೋದೇ ಒಳ್ಳೆಯದು. ಅದಕ್ಕೋಸ್ಕರನೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಕೈ ಮುಗಿದು ಕೇಳ್ಕೊತೀನಿ, ನಾನು ಇಲ್ಲಿದ್ದೀನಿ ನಿನ್ನ ಜೊತೆ ಅಂತ ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ. ಹಾಗಿದ್ರೆ ಅದೇ ರೀತಿ ಮಾಡ್ತಾನೆ ಅಪ್ಪು. ಏನಾಗುತ್ತೆ ಇವರಿಬ್ಬರ ನಡುವೆ ಇದ್ದಿರೋ ಹಾಗೆ ನಿಜ ಆಗುತ್ತಾ, ಗೋಸಿಪ್ ನಿಜ ಆಗಿದೆ, ಅದೇ ಇವರಿಬ್ಬರ ಮದುವೆಗೆ ವೇದಿಕೆ ಆಗಿ ಕಾರಣ ಆಗ್ಬಿಡುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.